ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವಂತವ್ರಿಗೆ ಈ ವರ್ಷದಲ್ಲಿ ಗುರುವಿನ ಲಾಭಾಂಶ ಹೆಚ್ಚಾಗಿ ಕಂಡು ಬರೋದ್ರಿಂದ ಭೂಮಿ ಲಾಭ ಆಗಬಹುದು. ಆರೋಗ್ಯ ವಿಚಾರದಲ್ಲಿ ತೊಂದರೆಗೆ ಒಳಪಟ್ಟವರಿಗೆ ಆರೋಗ್ಯ ಸುಧಾರಣೆ ಆಗತ್ತೆ. ಹಾಗೆ ಮೇಷರಾಶಿಯಲ್ಲಿ ಅಂತವರಿಗೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ತಾನೇ ಹೆಚ್ಚು ಅನ್ನೋ ರೀತಿಯಲ್ಲಿ ಮಾತುಕತೆಗಳನ್ನ ಆಡಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಿವರಿಸಗಳು ಕಂಡು ಬರುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಆದ್ರಿಂದ ಅವರು ಗುರುವಿನ ಆ ಪೂಜೆಯನ್ನ ಮಾಡೋದ್ರಿಂದ ಅಥವಾ ಗುರುವಿನ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ, ವೀಕ್ಷಕರೇ ಬಹಳ ಪ್ರಮುಖವಾಗಿ ನಾನು ಈ ಪೂಜೆ ಅಂತ ಹೇಳೋದು ಏನೋ ಲಕ್ಷ ಲಕ್ಷ ಖರ್ಚು ಮಾಡಿ ಪೂಜೆ ಮಾಡೋದಂತದಲ್ಲ. ಬಹಳ ಮುಖ್ಯವಾಗಿ ನಾವು ಯಾವ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವ ದೇವರ ಪೂಜೆಗಳು ಹೇಳ್ತೀವಿ, ಸಾಧ್ಯವಾದಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶತನಾಮಾವಳಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಚಿಕ್ಕ ಮಂತ್ರಗಳು ಇರ್ಬೋದು, ಅದನ್ನು ನೀವು ಪಠನೆ ಮಾಡಿದ್ದೆ ಆದ್ರೆ ಸಾಕಷ್ಟು ಲಾಭಾಂಶಗಳನ್ನ ನೀವು ಖಂಡಿತವಾಗಿ ಪಡ್ಕೋಬಹುದಾಗಿದೆ. ಇದಕ್ಕ ಬಹಳ ಮುಖ್ಯವಾಗಿ ನಮ್ಮ ಕಲಿಯುಗದಲ್ಲಿ ಧ್ಯಾನದಿಂದ ಸಾಕಷ್ಟು ಭಕ್ತಿಯಿಂದ ಸಾಕಷ್ಟು ಒಳಿತನ್ನ ನಾವು ಕಾಣಬಹುದು ಅಂತ ಹೇಳಿ ನಮ್ಮ ಪುರಾಣದಲ್ಲಿ ಕಂಡು ಬರುತ್ತೆ. ಹಾಗೆ ಮೇಷರಾಶಿಯವರಿಗೆ ವಾಹನ ಲಾಭ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಗೃಹ ಲಾಭ ಆಗುವಂತದ್ದು ಈ ಮೇಷರಾಶಿಯವರಿಗೆ ಈ ವರ್ಷ ಕಂಡು ಬರ್ತಾ ಇದೆ. ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಭಂಗ ಉಂಟಾದ್ರೂ ಖಂಡಿತವಾಗಿ ಒಳ್ಳೆ ಫಲಿತಾಂಶಗಳನ್ನ ಈ ಮೇಷರಾಶಿಯವರು ಅನುಭವಿಸಬಹುದು ವೀಕ್ಷಕರೇ.